ಅಷ್ಟೇ ಚೆನ್ನಾಗಿ ಧ್ವನಿಯನ್ನು ಅಮ್ಮನ ನಾವು ದೈಹಿಕತೆ ಅಷ್ಟೇ ಅವರು ಧ್ವನಿಯನ್ನು ಅಡಗಿಸೋಕ್ಕಾಗಲಿ ಅವ್ರನ್ನ ಮರೆ ಮಾಡೋಕ್ಕಾಗಲಿ ಸಾಧ್ಯನೇ ಮಾಡಿ ಮೇಡಮ್. ಅದರಲ್ಲಿ ಮೊಟ್ಟ ಮೊದಲ ಬಾರಿಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಗಾಯಕರಾಗ್ತಾರೆ. ಅದು ಎಸ್ ಜಾನಕಿಯವ್ರ ಜೊತೆ ಒಂದು ಡ್ಯೂಯೆಟ್ ಸಾಂಗ್ ಹಾಡುವ ಮೂಲಕ ನನಗೆ ಅವ್ರ ಬಗ್ಗೆ ಹೇಳ್ತಾ ಇದ್ದೆ. ಇವ್ರನ್ನ ನೋಡಿದ ತಕ್ಷಣ ಹಾಗೆ ಅನ್ನಿಸ್ತಿತ್ತು. ಯಾಕೆಂದರೆ ಇವ್ರ ತಾತನವರು ಅಣ್ಣವರನ್ನು ಗಾಯಕರಾಗಿ ಹಾಡಿತ್ತು. ಏನೇ ಒಂಥರ ಜಾನಕಮ್ಮವರು ಅಫ್ಕೋರ್ಸ್ ಅವರ ಧ್ವನಿಯನ್ನು ಅಡಗಿಸಲಿಕ್ಕೆ ಮರೀಲಿಕ್ಕೆ ಸಾಧ್ಯನೇ ಇಲ್ಲ, ಅದಾಗೋದು ಇಲ್ಲ, ಸಾಧ್ಯನೇ ಇಲ್ಲ. ಆದರೆ ಅವ್ರು ದೈಹಿಕವಾಗಿ ನಮ್ಮ ಜೊತೆ ಇಲ್ಲದೆ ಇರ್ಬೋದು ಅಷ್ಟೇ. ಆದರೆ ನಾವು ಅವರ ಹಾಡುಗಳ ಮೂಲಕ, ಅವರ ಧ್ವನಿಯ ಮೂಲಕ, ಆಮೇಲೆ ಇವಳು ಎಷ್ಟೊಂದು ಹಾಡುಗಳು ಹೇಳಿದ್ದಾರೆ. ಇವಳು ಯಾವಾಗಲೂ ಕಲಿಸ್ತಿರ್ತಾಳೆ ನನಗೆ. ನಾನು ಯಾವಾಗಲೂ ಇಷ್ಟಪಡ್ತಿರ್ತೀನಿ. ಯಾಕಂದರೆ ಇದು ಇವಳು ಅದ್ಭುತ ಗಾಯಕಿ ನಮ್ಮ ವಾಣಿ.